ಈಗ ರಾಜತಾಂತ್ರಿಕ ಯುದ್ಧ ನಿಷೇಧಗಳನ್ನು ಹೇರ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. To the whole world, India will identify, track, every effort will be made to ensure that justice is done. The entire nation is firm in this resolve. Everyone who believes in humanity is with us. I thank the people of various countries and their leaders who have stood with us in this time. I say to the whole world, India will identify, track from the soil of Bihar. I say to the whole world, India will identify, track and punish every terrorist and their backer. We will pursue them to the ends of the earth. India's spirit will never be broken by terrorism. Terrorism will not go unpunished. From the soil of Bihar, I say to the whole world, India will identify, track. ಎಸ್, ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ಹುಡುಕಿ ನಾವು ಕೊಂದು ಹಾಕ್ತೀವಿ ಉಗ್ರರ ಕೃತ್ಯ. ಯಾರ್ಯಾರು ಉಗ್ರರು ಇದ್ದಾರಲ್ಲ, ಭಾರತದಲ್ಲಿ ಅವಿತುಕೊಳ್ಳುತ್ತಿರುವಂತಹ ಉಗ್ರರನ್ನು ಕೂಡ ನಾವು ಹೊಡೆದು ಹಾಕ್ತೀವಿ, ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಅದು ಕೂಡ ಇಂಗ್ಲೀಷಲ್ಲಿ ಹೇಳಿದ್ದಾರೆ. ಯಾಕೆ ಇಂಗ್ಲೀಷಲ್ಲಿ ಹೇಳಿದ್ದಾರೆ ಅಂತಂದರೆ, ಪಾಕಿಸ್ತಾನಿಗಳಿಗೆ ಗೊತ್ತಾಗಲಿ, ಇಡೀ ವಿಶ್ವಕ್ಕೆ ಒಂದು ಸಂದೇಶ ಹೋಗಲಿ ಅನ್ನುವಂತಹ ಒಂದು ಖಡಕ್ಕಾಗಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಮತ್ತೊಂದು ಕಡೆ ಏನಾಗಿದೆ ಅಂತಂದರೆ, ಈ ಹಮಾಸ್ ರೀತಿಯಲ್ಲಿ ಈ ಒಂದು ಕೃತ್ಯ ಎಸಗಲಾಗಿದೆ ಅಂತ ಹೇಳಿದ್ದಾರೆ. ಹಮಾಸ್ ಮತ್ತು ಇಸ್ರೇಲ್ ನಡುವೆ ಒಂದು ದೊಡ್ಡ ಯುದ್ಧ ಆಗ್ತಾ ಇದೆ. ಹಾಗಾದರೆ ಹಮಾಸ್ ಏನು ಮಾಡ್ತು ಅಂತಂದರೆ, ಪ್ಯಾಲಿಸ್ತೀನಿಗಳನ್ನು ಅಂದರೆ ಅಲ್ಲೂ ಕೂಡ ಧರ್ಮವನ್ನು ನೋಡ್ಕೊಂಡ್ಬಿಟ್ಟು ದೊಡ್ಡ ಕೃತ್ಯವನ್ನು ಎಸಗಿಬಿಡ್ತಾರೆ, ಅಂದರೆ ದೊಡ್ಡ ರಕ್ತಪಾತವನ್ನು ಮಾಡಿಬಿಡ್ತಾರೆ. ಹಾಗಾದರೆ ಭಾರತವು ಕೂಡ ಇಸ್ರೇಲ್ ಮಾಡದಂತೆ ಭಾರತವು ಕೂಡ ಮಾಡಬೇಕಾ ಅಂತ. ಭಾರತ ಏನಾದರೂ ಇಸ್ರೇಲ್ ರೀತಿಯಲ್ಲಿ ಏನಾದರೂ ದೊಡ್ಡ ಯುದ್ಧ ಮಾಡಿದ್ರೆ ಪಾಕಿಸ್ತಾನ ಭೂಪಟದಿಂದಲೇ ಚಿಟಿಕೆ ಹೊಡೆಯೋದ್ರೊಳಗಡೆ ಮಾಯವಾಗಿ ಹೋಗ್ಬಿಡತ್ತೆ. ಯಾಕಂತಂದರೆ ಭಾರತಕ್ಕೆ ರಷ್ಯಾ ಆಗಿರಬಹುದು, ವಿಶ್ವದ ಪವರ್ಫುಲ್ ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿವೆ. ಪಾಕಿಸ್ತಾನದಲ್ಲಿ ಏನಂತಂದರೆ, ಅವರ ನವಾಜ್ ಶರೀಫ್ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಅದ್ರ ಬಗ್ಗೆ ಹೇಳ್ತೀನಿ. ಆದರೆ ಭಾರತ ಈ ಹಮಾಸ್ ಉಗ್ರರ ಏನು ಅಟ್ಟಾಡಿಸಿ ಹೊಡೆದ್ರಲ್ಲ ಇಸ್ರೇಲ್ ಅವರು, ಆ ಇಸ್ರೇಲನ್ನು ಫಾಲೋ ಮಾಡಿದ್ರೆ ಪಾಕಿಸ್ತಾನ ಸುಟ್ಟು ಭಸ್ಮವಾಗಿ ಹೋಗ್ಬಿಡತ್ತೆ. ಇಸ್ರೇಲ್ನ ಕೆಣಕಿದಂತಹ ಹಮಾಸ್ ಉಗ್ರರು ದೊಡ್ಡ ರಕ್ತಪಾತಕ್ಕೆ ಕಾರಣವಾದರು. ಗಾಜಾ ಪಟ್ಟಿ ಈಗಲೂ ಕೂಡ ಅಷ್ಟೇ, ಎಷ್ಟೋ ಹೆಣಗಳು ಇನ್ನೂ ಕೂಡ ಅಲ್ಲಿ ಶವ ಸಂಸ್ಕಾರ ಮಾಡದೆ ಹಾಗೆ ಬಿದ್ದು ಹೋಗಿಬಿಟ್ಟಿದ್ದಾವೆ. ಸೊ ಹಾಗಾಗಿ ಇದಕ್ಕೆ ಹಮಾಸ್ ಉಗ್ರರು ಏನಂತಂದರೆ, ಹಮಾಸ್ ಉಗ್ರರ ರೀತಿಯಲ್ಲಿ ಅಂದರೆ ಈ ಉಗ್ರರು ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಂವ್ನಲ್ಲಿ ಒಂದು ರಕ್ತಪಾತ ಮಾಡಿದ್ದಾರೆ ಎನ್ನುವಂತಹ ಒಂದು ಸುದ್ದಿ ಎಲ್ಲೋ ಒಂದು ಕಡೆ ಹರಿದಾಡ್ತಾ ಇತ್ತು. ಆದರೆ ನಾವು ಕೂಡ ಹಮಾಸ್ ರೀತಿಯಂತೆ ಹಮಾಸನ ಹೆಂಗೆ ಕಿತ್ತು ಒಗೆಬೇಕು ಅಂತ ನೇತನ್ಯಾಹು ಶಪಥ ಮಾಡಿದ್ದಾರಲ್ಲ, ಹಾಗೆಯೇ ಭಾರತದ ಪ್ರಧಾನಿಯವರು ಕೂಡ ಶಪಥ ಮಾಡಿದ್ದೇ ಆದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದೊಡ್ಡ ಯುದ್ಧ ಆದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂತಂದರೆ ದೊಡ್ಡ ದೊಡ್ಡ ರಾಷ್ಟ್ರಗಳು, ಯಾವ್ಯಾವ ರಾಷ್ಟ್ರಗಳು ಭಾರತಕ್ಕೆ ಸಪೋರ್ಟಿವ್ ಆಗಿದ್ದಾವೆ ಅಂತಂದರೆ, ಅಮೇರಿಕಾ, ರಷ್ಯಾ, ಇವರಿಬ್ಬರು ಕೂಡ ದುಶ್ಮನ್ಗಳಾಗಿದ್ದರೂ ಕೂಡ ಭಾರತ ಇವರಿಬ್ಬರ ನಡುವೆಯೂ ಒಂದು ಸ್ನೇಹ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಅಮೇರಿಕಾ ಆಗಿರಬಹುದು, ರಷ್ಯಾ ಆಗಿರಬಹುದು, ಜೊತೆಗೆ ಇಸ್ರೇಲ್ ಆಗಿರಬಹುದು, ಜಪಾನ್ ಆಗಿರಬಹುದು, ಪವರ್ಫುಲ್ ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿವೆ. ಇನ್ನು ನವಾಜ್ ಶರೀಫ್ ಅವರು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಇವೆಲ್ಲ ಮಾಡೋದಕ್ಕೆ. ಏನಂತಂದರೆ, ನಾವು ಕೂಡ ಪಾಕಿಸ್ತಾನದಲ್ಲಿರುವಂತಹ ಭಾರತೀಯರಿಗೆ ನಾವು ಕೂಡ ಗಡುವನ್ನು ಕೊಡ್ತೀವಿ, ಅವರು ಕೂಡ ಏನಂತಂದರೆ ನಮ್ಮ ದೇಶ ಬಿಟ್ಟು ಹೊರಗಡೆ ಹೋಗಲಿ, ನಾವು ಕೂಡ ಗಾಜಾ ಪಟ್ಟಿ ಅಂದರೆ ಇದ್ಯಾವುದು ವಾಘಾ ಬಾರ್ಡರ್ಗೆ ನಾವು ಕೂಡ ಸೆಕ್ಯೂರಿಟಿ ಫೋರ್ಸನ್ನು ಹಾಕ್ತೀವಿ, ಅದು ಇದು ಅಂತ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆಗ ಪಾಕಿಸ್ತಾನವೇ ಒಪ್ಕೊಂಡು ಬಿಡತ್ತೆ. ಏನಂತಂದರೆ, ಪುಲ್ವಾಮಾ ಅಟ್ಯಾಕ್ ರೀತಿಯಲ್ಲಿ ನಾವು ಕೂಡ ಪುಲ್ವಾಮಾ ದಾಳಿಯನ್ನು ಮಾಡಿದ್ವಲ್ಲ, ಆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ನಾವು ಹೆಂಗೆ ಪುಲ್ವಾಮಾ ಅಟ್ಯಾಕ್ ಮಾಡಿದ್ವಿ, ಅದೇ ಥರನಾಗಿ ಈ ಸರ್ತಿಯೂ ಕೂಡ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ, ನಾವು ಕೂಡ ಮಾಡ್ತೀವಿ ಅಟ್ಯಾಕು ಅಂತ ಹೇಳಿದ್ದಾರೆ. ಅಂದರೆ ನವಾಜ್ ಶರೀಫ್ ಅವರು
ಪಾಕಿಸ್ತಾನದ ಪ್ರಧಾನಿಗೆ ಒಪ್ಕೊಂಡು ಬಿಟ್ಟಿದ್ದಾರೆ. ಪುಲ್ವಾಮಾ ಅಟ್ಯಾಕ್ ಮಾಡಿದ್ದು ಮತ್ಯಾರೂ ಅಲ್ಲ, ಇದೇ ಪಾಕಿಸ್ತಾನ ಅಂತ ಒಪ್ಕೊಂಡು ಬಿಟ್ಟಿದ್ದಾರೆ. ನಿನ್ನೆ ಅಷ್ಟೇ ಪಾಕಿಸ್ತಾನದಲ್ಲಿ ಎಲ್ಲ ಸೇನಾಧ್ಯಕ್ಷರು ಮುನೀರು ಅವರೆಲ್ಲ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಹೇಳ್ತಾರೆ. ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಚೀನಾ ನಮ್ಮ ಜೊತೆಗೆ ಇದೆ, ನಮಗೆ ಸಹಾಯ ಮಾಡುತ್ತೆ ಎನ್ನುವಂತಹ 100% ಭರವಸೆ ಇದೆ. ಅದಕ್ಕೋಸ್ಕರ ನಾವು ಯುದ್ಧ ಮಾಡೋದಕ್ಕೂ ರೆಡಿ ಇದ್ದೇವೆ ಭಾರತದ ವಿರುದ್ಧ ಅಂತ ಸ್ವತಃ ಮುನೀರ್ ಅವರೇ ಹೇಳಿದ್ದಾರೆ. ಜೊತೆಗೆ ಅಲ್ಲಿನ ವಿದೇಶಾಂಗ ಸಚಿವ ಹೇಳಿದ್ದಾನೆ. ಹಾಗಾದರೆ ಭಾರತ ಪಾಕಿಸ್ತಾನ ಯುದ್ಧ ಫಿಕ್ಸ್ ಆಗತ್ತಾ? ಚೀನಾಗೆ ಮೊದಲೇ ಪಾಪ ಅವ್ರ ಪ್ರಾಡಕ್ಟ್ಗಳೇ ಸೇಲ್ ಆಗ್ತಾಗಿಲ್ಲ. ಮೊದಲೇ ಈಗ ಪಾಕಿಸ್ತಾನಕ್ಕೆ ಎಷ್ಟೋ ಕೋಟಿ ರೂಪಾಯಿ ಸಾಲ ಕೊಟ್ಟು ಈಗ ಕೈ ಸುಟ್ಕೊಂಡಿದೆ. ಪಾಕಿಸ್ತಾನ ಏನಂತಂದರೆ, ಚೀನಾ ಏನಂತಂದರೆ ಫಸ್ಟು ಸಾಲ ಕೊಡತ್ತೆ, ಆಮೇಲೆ ಸ್ವಲ್ಪ ಭೂಭಾಗಗಳನ್ನು ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಮುಂದಾಗುತ್ತೆ. ಆದರೆ ಪಾಕಿಸ್ತಾನದಲ್ಲಿ ಏನು ತಗೊಳ್ಳೋದಿದೆ? ಪಾಕಿಸ್ತಾನದ ಯಾವ ಭೂಭಾಗವನ್ನು ತಗೊಳ್ಳೋಣ? ಚೀನಾ ಆ ಥರನಾಗಿ ಯೂಸ್ ಮಾಡ್ತಾ, ಅಂದರೆ ಆ ಥರನಾಗಿ ಥಿಂಕ್ ಮಾಡ್ತಾ ಇದೆ. ಯಾಕಂತಂದರೆ ಈಗಾಗಲೇ ಚೀನಾ ಮೊದಲೇ ಸುಂಕ ಯುದ್ಧ ಶುರುವಾಗಿದೆ. ಅಮೆರಿಕ ದೊಡ್ಡ ಸುಂಕಗಳನ್ನು ಹಾಕ್ತಾಗಿದೆ. ಸೊ ಈಗ ಚೀನಾದ ನೆಲೆ ಕಳೆದುಕೊಳ್ತಾಗಿದೆ. ತನ್ನ ಪ್ರಾಡಕ್ಟ್ಗಳು, ಕೋಟ್ಯಾಂತರ ಪ್ರಾಡಕ್ಟ್ಗಳು ಹಾಗೆ ಬಿದ್ದಿದ್ದಾವೆ, ಅದನ್ನು ಸೇಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ಪಾಕಿಸ್ತಾನಕ್ಕೆ ಎಲ್ಲಿಂದ ಕಾನ್ಫಿಡೆನ್ಸ್ ಬರುತ್ತೋ ಗೊತ್ತಿಲ್ಲ. ಚೀನಾ ನಮಗೆ ಹೆಲ್ಪ್ ಮಾಡತ್ತೆ ಅಂತ ಇದೇ ನವಾಜ್ ಶರೀಫ್ ಅವರು ಹೇಳಿದ್ದಾರೆ. ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂತಂದರೆ, ನಮಗೆ ಯಾರ ಅಗತ್ಯ ಇಲ್ಲ, ಯಾವ ದೇಶದ ನಮಗೆ ಅಗತ್ಯತೆ ಇಲ್ಲ, ನಾವು ಒಬ್ಬಂಟಿಯಾಗಿ ನಾವು ಯುದ್ಧವನ್ನು ಮಾಡ್ತೀವಿ ಅಂತ ನವಾಜ್ ಶರೀಫ್ ಮತ್ತು ಪಾಕ್ನ ಸೇನಾಧ್ಯಕ್ಷ ಮುನೀರ್ ಹೇಳಿದ್ದಾರೆ. ಗೊತ್ತಿಲ್ಲ ಇದೇನಾದರೂ ಒಬ್ಬಂಟಿಯಾಗತ್ತೋ ಅಥವಾ